ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಹೇಳೋದು ಒಂದೇ ಮಾತು, ನಾವು ರೈತರ ಪರವಾಗಿ ರೈತರ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತೀವಿ, ರೈತರ ಜೊತೆಗೆ ನಿಂತ್ಕೊಳ್ತೀವಿ ಅಂತ. ಆದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆ ಭರವಸೆಗಳನ್ನು ಕೊಟ್ಟಿರ್ತಾರಲ್ಲ, ಆ ಭರವಸೆಯಾಗೇ ಉಳಿಯುತ್ತೆ. ರೈತರ ಸಂಕಷ್ಟ ಮಾತ್ರ ತಪ್ಪೋದಿಲ್ಲ. ಕಾರಣ ಹಲವು ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ಈಗಲೂ ಕೂಡ ರೈತ ಪರದಾಡ್ತಿದ್ದಾರೆ. ಈಗ ಈರುಳ್ಳಿ ಬೆಳೆಗಾರರು ಕೂಡ ಸಂಕಷ್ಟದಲ್ಲಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ದಿಢೀರ್ ಕುಸಿತ. ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗದೆ ಕಂಗಾಲಾದ ರೈತ. ವಿಜಯಪುರ ಜಿಲ್ಲೆಯಾದ್ಯಂತ ಈ ಬಾರಿ ಈರುಳ್ಳಿ ಬೆಳೆದ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ದಿಢೀರ್ ಕುಸಿತ ಕಂಡಿದ್ದು, ವೈಜ್ಞಾನಿಕ ಬೆಲೆಗಾಗಿ ಇನ್ನು ಎಷ್ಟು ವರ್ಷ ಕಾಯಬೇಕು ಅನ್ನೋದು ರೈತರನ್ನ ದುಗುಡಕ್ಕೆ ಎಡೆ ಮಾಡಿಕೊಟ್ಟಿದೆ. ಏಪ್ರಿಲ್ ಮೊದಲ ವಾರದಿಂದಲೂ ಮಾರುಕಟ್ಟೆ ದರದಲ್ಲಿ ಏರಿಳಿತ ಆಗ್ತಾನೇ ಇದೆ. ಪ್ರತಿ ಕ್ವಿಂಟಾಲ್ಗೆ 200 ರಿಂದ 500 ರೂಪಾಯಿಗೆ ಇಳಿದಿದ್ದು, ರೈತರ ಮುಖದಲ್ಲಿ ಮಂದಹಾಸವೇ ಮಾಯವಾಗಿದೆ. ಬೆಳೆದಂಥ ರೈತಿಗೆ ಈಗ ಅನುಕೂಲತೆ ಇಲ್ಲ. ಈಗ ಏನಂತಿ ಗೋರ್ಮೆಂಟ್ದಿಂದ ಯಾವುದೇ ಬೆಂಬಲ ಏನೈತಿ ಕೊಟ್ರೆ ಅನುಕೂಲತೆ ಆಗ್ತೈತಿ. ಅವ್ರು ಕ್ವಿಂಟಲ್ ಈಗ ಏನೈತಿ ಗೊತ್ತಾನೆ ಅಂತಿ 1000 ರಿಂದ 1200 1300 ಐತಿ. ಹೋದ ಸಲ ಗೊತ್ತಾನೆ 4000 5000 ತನಕ ಆಗೈತೆ ರೀ. ಈಗ ಏನಂತಿ ಬೆಳೆದಂಥ ರೈತರಿಗೆ ಏನೈತಿ ಅನುಕೂಲತೆ ಯಾವ ರೀತಿಯೂ ಇಲ್ದಂಗೆ ಆಗೈತೆ ರೀ ಹೇಳ್ಬೇಕಾರೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಈರುಳ್ಳಿಗೆ ಕನಿಷ್ಠ 2500 ದಿಂದ 4000 ಪ್ರತಿ ಕ್ವಿಂಟಾಲ್ಗೆ ಬೆಲೆ ಇತ್ತು. ಇನ್ನು ವಿಜಯಪುರ ಎಪಿಎಂಸಿಯ ಕೃಷಿ ಮಾರುಕಟ್ಟೆಯಲ್ಲಿ ಪ್ರತಿ ಬುಧವಾರ ಹಾಗೂ ಭಾನುವಾರ ಈರುಳ್ಳಿ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು, ಗುಣಮಟ್ಟದ ಈರುಳ್ಳಿ ಬೆಂಗಳೂರು, ಹಾಸನ, ಚಿತ್ರದುರ್ಗ, ಅರಸೀಕೆರೆಗೆ ರವಾನೆಯಾದರೆ ಮಧ್ಯಮ ಗುಣಮಟ್ಟದ ಈರುಳ್ಳಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇದೆ. ರೈತರು ಹೋದ ವರ್ಷ ಏನದು ಉಳ್ಳಾಗಡ್ಡಿ ಹಾಕಿದ್ರಲ್ಲ, ಅದರ ರೇಟ್ ಈ ವರ್ಷ ಈ ವಾರನಾಗಿಲ್ಲ. ಇಂಥ ಹಾಕಿದ ಇದು ಏನು ಉಳ್ಳಾಗಡ್ಡಿ ಹಾಕ್ತಾರಲ್ಲ, ಅದಕ್ಕೆ ಧಾರಣೆ ಇಲ್ಲ, ಏನಿಲ್ಲ. ಹಾಕಿದ ಸಕಟ ಅವ್ರಿಗೆ ರೈತರಿಗೆ ಲೇಬರ್ಗಳದ್ದು ಪೇಮೆಂಟ್ ಕೊಡೋದು ಇದು ಎಲ್ಲ ಸಮಸ್ಯೆ ಆಗ್ಲತ್ತೈತಿ. ಸರ್ಕಾರಕ್ಕೆ ಇಟ್ಟು ಏನು ಹೇಳೋದೈತಿ, ರೈತರ ಕಡೆ ಜರ ನೋಡಬೇಕು. ಜಿಲ್ಲೆಯಲ್ಲಿ ಸುಮಾರು 27,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆ ಬೆಳೆಯಲಾಗಿದೆ. ಇದು ಕೂಡ ಈರುಳ್ಳಿಯ ಬೆಲೆ ಕುಸಿತಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದಿಂದ ಈರುಳ್ಳಿ ಬೆಳೆದ ರೈತರಿಗೆ ಬೆಂಬಲ ಬೆಲೆ ನೀಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.